ಚರ್ಚೆ ಮಾಡಿ ಖಂಡಿತವಾಗಿ ಯಾರಿಗೂ ಬೇಸರ ಮಾಡಬೇಕಂತ ಇಲ್ಲ. ಬೇಸರ ಮಾಡಬೇಕಂತ ಇಲ್ಲ ಅಥವಾ ಯಾರಿಗೂ ಒತ್ತಾಯ ಮಾಡಬೇಕು ಅನ್ನೋದು ಕೂಡ ಇಲ್ಲ. ಹೈಕಮಾಂಡ್ನಿಂದ ಇಲ್ಲಿ ತನಕನೂ ಕೂಡ ಯಾವುದೇ ರೀತಿಯ ವಿರೋಧಗಳು ಯಾವತ್ತೂ ಕೂಡ ಬಂದೇ ಇಲ್ಲ. ಎಷ್ಟೋ ಸರಿ ನನಗೆ ಆಶ್ಚರ್ಯ ಆಗುತ್ತೆ, ನಾನೇ ಯಾರು ಹೇಳಿದ್ದು ಕೇಳ್ತಿರ್ಲಿಲ್ಲ. ಯಾವ ಅನುಶಾಸನ ಶಿಸ್ತು ಅದಕ್ಕೆ ಯಾವುದಕ್ಕೂ ಕೂಡ ಬದ್ಧನಾಗಿ ನಾನೇ ಇರ್ತಿರ್ಲಿಲ್ಲ. ಆದ್ರೆ ನನ್ನನ್ನು ಸಹಿಸ್ಕೊಂಡು ಹೋಗಿರ್ತಕ್ಕಂಥ ಬಾಕಿ ಉಳಿದಿದ್ದನ್ನು ಸಹಿಸ್ಕೊಂಡು ಹೋಗಿ ನನ್ನನ್ನು ಸಹಿಸ್ಕೊಂಡು ಹೋಗಿದಾರಲ್ಲ, ಅದು ದೊಡ್ಡ ಆಶ್ಚರ್ಯ. ಅದಕ್ಕೆ ನೀವೇ ಬೇಕು. ಮೊನ್ನೆ ಯಾರೋ ಒಬ್ರು ನಮ್ಮಲ್ಲಿ ಹಿರಿಯರು ಹೇಳ್ತಾ ಇದ್ರು, ಬ್ಯಾಡ್ರಿ ಅಂತ ಹೇಳಿದಾಗ ಹೇಳ್ತಾ ಇದ್ರು, ಯಾಕೆ ಹೇಳುವಂತ ಹೇಳಿದೆ. ಮತ್ತೆ ಪುನಃ ಇದೇ ಸಿಸ್ಟಮ್ಗಳಲ್ಲಿ ನಮ್ಮ ಸ್ವಭಾವದಲ್ಲಿ ಅಂತ ಅವ್ರು ಹೇಳಿದ್ರು, ಯಾವ ಸಿಸ್ಟಮ್ದಲ್ಲಿ ಇದ್ದೆ ನೀನು ನಿನ್ನ ದಾರಿ ನಿನ್ನ ಇದು ಬೇರೆನೇ ಇತ್ತು, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಆ ಥರ ಹೇಳ್ಬೇಡ ಅಂತ ಹೇಳ್ತಾ ಇದ್ರು ನನ್ನ ಹತ್ರ. 3 ವರ್ಷ ಹೌದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ನಾನು ಎಲ್ಲೂ ಹೋಗ್ಲಿಲ್ಲ, ಪ್ರಶ್ನೆ ಬೇರೆ. ಆದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನಗೆ ಸುಳ್ಳು ಹೇಳಲಿಕ್ಕೂ ಬರೋದಿಲ್ಲ. ಬೇಕಾಗಿದ್ದು ನೀವು ಈ ರಾಜಕಾರಣ ಬೇಡ ಅಂತಾನೆ ದೂರ ಇದ್ದೆ. ವೈಯಕ್ತಿಕ ಕಾರಣಗಳಿಂದ ಇದಕ್ಕೆ ಯಾರು ಕೂಡ ಏನು ಹೇಳಿಲ್ಲ. ಅದು ಹೈಕಮಾಂಡ್ ಇರಲಿ, ರಾಜ್ಯದಲ್ಲಿ ಇರಲಿ, ಯಾರೇ ಇರಲಿ, ಯಾರು ಕೂಡ ಏನು ಹೇಳಿಲ್ಲ. ಇದಕ್ಕೆ ನನ್ನ ವೈಯಕ್ತಿಕ ತೀರ್ಮಾನ, ಬೇಡ ರಾಜಕಾರಣ ಅಂತ. 6 ಸರಿ ಗೆಲ್ಸಿದಿರ್ರಿ, ಮತ್ತೇನ್ ಬೇಕ್ರಿ? ಅಸೆಂಬ್ಲಿ ಚುನಾವಣೆಗಳು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಅದೆಲ್ಲ ನೋಡಿದ್ರೆ ನಾವು ಬಹುತೇಕ ಚುನಾವಣೆ ನಿಲ್ಲಿಕ್ಕೆ ಸಾಧ್ಯವೇನೇ ಇರ್ಲಿಲ್ವೇನೋ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಇವತ್ತಿನ ತನಕನೂ ಕೂಡ ಒಂದೇ ಒಂದು ಶಬ್ದವನ್ನು ಕೂಡ ನಿರೀಕ್ಷೆ ಮಾಡಿಲ್ಲ ನಮ್ಮಿಂದ. ಇದಕ್ಕಿಂತ ದೊಡ್ಡ ಪ್ರೀತಿ ಇದು ಬಹುತೇಕ ಈ ಜನ್ಮದಲ್ಲಿ ಪಡೆದಿರತಕ್ಕಂಥ, ಈ ಜನ್ಮದಲ್ಲಿ ಮಾಡಿರೋ ಕೆಲಸ ಅಲ್ಲ. ಅದು ಯಾವುದೋ ಒಂದು ರೀತಿಯ ಅವಿನಾಭಾವ ಸಂಬಂಧ, ಯಾರೋ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯ ಈ ಸಂಬಂಧಗಳು ಬೆಳ್ಕೊಂಡ್ ಬಂದಿದೆ ಅಷ್ಟೇ. ಇದಕ್ಕಿಂತ ಜಾಸ್ತಿ ನನಗೆ ಹೇಳಬೇಕು ಅಂತ ಏನೂ ತೋಚೋದಿಲ್ಲ. ಇವತ್ತು ನೀವು ಹೇಳ್ತಾ ಇದ್ದೀರಿ ಏನಾದರೂ ನೀವು ಘೋಷಣೆ ಮಾಡಬೇಕು ಅಂತ, ಖಂಡಿತವಾಗಿ ಒತ್ತಾಯ ಮಾಡಬೇಡಿ. ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆಯ ಪದ್ಧತಿಗಳು ಎಲ್ಲರಿಗೂ ಗೊತ್ತಿದೆ. ಯಾರು ಕೂಡ ಇಲ್ಲಿ ಹಿರಿಯರು ಯಾರಿಲ್ಲ, ಎಲ್ಲರೂ ಕೂಡ ತುಂಬಾ ಅನುಭವಿಸ್ತಾರೆ ಸಂಘಟನೆಯಲ್ಲಿ. ನನಗೂ ಕೂಡ ಸ್ವಲ್ಪ ಸಮಯ ಬೇಕು, ಯಾಕಂತಂದ್ರೆ ಬಲವಾಗಿ ಮಾನಸಿಕವಾಗಿ ಇಲ್ಲಿಂದ ಹೋಗಬೇಕು ಅನ್ನುವಂಥ ಮಾನಸಿಕತೆಯಲ್ಲಿ ನಾನು ಬೇಡ ಅಂತ. ಈಗ ವಾಪಸ್ ಇದಕ್ಕೆ ಹೊಂದ್ಕೋಬೇಕು ಅಂತ ಆದ್ರೆ ಇಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ಬೇರೆ ಒಂದು ಜಗತ್ತನ್ನು ಕಟ್ಕೊಂಡಿದ್ದೆ ನಾನು. ನಮ್ಮಲ್ಲಿ ಏನೋ ಗಾದೆ ಹೇಳ್ತಾರಲ್ಲ, ಅದು ಹೋಯ್ತು ಇದು ಹೋಯ್ತು ಅಂತ, ಆ ತರ ಪರಿಸ್ಥಿತಿ ಬಂದ್ರೆ ಕಷ್ಟ ಆಗುತ್ತೆ. ಇದು ಹೋಗೋದಿಲ್ಲ, ಸ್ವಲ್ಪ ಸಮಯ ಬೇಕಾಗತ್ತೆ. ಸ್ವಲ್ಪ ಸಮಯ ಕೊಡಿ ದಯವಿಟ್ಟು. ಖಂಡಿತವಾಗಿ ಸಂಘಟನೆಯ ಹಿರಿಯರ ಜೊತೆಗೆ ಮತ್ತು ಬಾಕಿ ಉಳಿದಂಥವ್ರ ಜೊತೆಗೆ ಎಲ್ಲರ ಜೊತೆಗೂ ಚರ್ಚೆ ಮಾಡಿ ಸರ್ ತಾವು ಮಾನಸಿಕವಾಗಿ ನಿರ್ಧಾರ ಮಾಡಿ ಬೇಸರ ಆಗ್ತಿತ್ತು. ನಮ್ಮ ಜನರಿಗೆ ನಾನು ಭೇಟಿ ಆಗ್ತಾ ಇಲ್ಲಲ್ಲ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸು ಗಟ್ಟಿ ಮಾಡ್ಕೋಬೇಕು, ಬೇಡ ಅಂತ. ನಾವೇ ಗಟ್ಟಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ತುಂಬಾ ದುರ್ಬಲ ಆಗತ್ತೆ. ಈ ಕಾರಣದಿಂದ ಕಳೆದ ಸುಮಾರು ಒಂದು 3-4 ವರ್ಷದಿಂದ ತುಂಬಾ ದೂರ ಇದ್ದೆ. ಆದ್ರೆ ಇತ್ತೀಚೆಗೆ ಕಳೆದ ವಿಧಾನಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಅದೇನೋ ಗುಸು ಶುರುವಾಗಿದೆ, ಚರ್ಚೆ ಪ್ರಾರಂಭ ಆಗಿದೆ. ಗೊತ್ತಿಲ್ಲ ಹೇಗೆ ನಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ಗೊತ್ತಿಲ್ಲ ನನಗೆ. ನೀವೆಲ್ಲ ಬರಬೇಕು, ಕೇಳಬೇಕು, ಹೇಳಬೇಕು, ಇದರ ಅವಶ್ಯಕತೆನೇ ಇರಲಿಲ್ಲ. ನಾವು ನಿಲ್ತೀವಿ ಅಂತಂದ್ರೆ ಯಾರು ಕೂಡ ವಿರೋಧ ಮಾಡೋರು ಇರಲಿಲ್ಲ. ಈಗ ಯಾರ್ಯಾರು ಅಪೇಕ್ಷೆ ಪಟ್ಟಿದ್ದಾರೆ ಅವ್ರು ಯಾರು ಕೂಡ ತಮಗೆ ಕೊಡಬೇಕು ಅಂತ ಹೇಳಿಲ್ಲ. ಅನಂತಕುಮಾರ್ ಹೆಗ್ಡೆ ಅವ್ರು ನಿಲ್ತಾ ಇದ್ರೆ ನಾವು ಇದೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಸರ್ ನಮಗ್ ಬಣ್ಣ ಹಚ್ಚಿದ ಭಗತ್ ಸಿಂಗ್ ಬೇಡ, ನೀವೇ ಬೇಕು, ಒರಿಜಿನಲ್ ಭಗತ್ ಸಿಂಗನೇ ಬೇಕು. ಒಮ್ಮೆಲೆ ಬಂದು ಕಳೆದ 2 ದಿವಸದಿಂದ ಈಗ ತುಂಬಾ ಕಡೆಯಿಂದ ಬಂದ್ರು, ಇನ್ನೂ ಬರೋರಿದ್ದಾರೆ ಅಂತ ಕೇಳಿದ್ರಿ. ನನ್ನ ಅಭಿಪ್ರಾಯ ಇಷ್ಟನೇ, ಹೇಗೆ ಪ್ರತಿಕ್ರಿಯೆ ಕೊಡಬೇಕು ತುಂಬಾ ದಿವಸಗಳಿಂದ ಮಾನಸಿಕವಾಗಿ ಸಿದ್ಧತೆ ಮಾಡಿದ್ದೆ, ನಾನು ಇಲ್ಲ ರಾಜಕಾರಣದಲ್ಲಿ ಅಂತ. ಮಾಡ್ಲಿಕ್ಕೆ ಹೋದ್ರೆ ಬಹುತೇಕ ಮಾತುಗಳು ಚಿಕ್ಕದಾಗ್ತವೆ. ಈ ರೀತಿಯ ಸಂಬಂಧಗಳನ್ನ
ಕರ್ನಾಟಕದಲ್ಲಿಯೋ ಅಥವಾ ಬೇರೆ ಕಡೆಗೋ ಎಲ್ಲೋ ನೋಡ್ಲಿಕ್ಕೆ ಆಗೋದಿಲ್ಲ. ಚುನಾವಣೆ ಬಂದಾಗ ವ್ಯವಹಾರ ಶುರು ಆಗ್ತದೆ. ಆದ್ರೆ ಏನನ್ನೂ ಇವತ್ತಿನ ತನಕ ಕಳೆದ 6 ಬಾರಿ ಗೆಲ್ಸಿದ್ರಿ. ದಯವಿಟ್ಟು ಹೇಳ್ತೀನಿ, ಎಲ್ಲೋ ಬಂದಾಗ ಅಲ್ಲಿ ಅಲ್ಪ ಸ್ವಲ್ಪ ಅದು ಇದು ಕಾಮಗಾರಿ ಅದು ಇದು ಅಂತ ಚರ್ಚೆ ಆಗಿರ್ಬೋದು ಬಿಟ್ರೆ ಹೃತ್ಪೂರ್ವಕವಾಗಿ ಇದು ಆಗಬೇಕು ಅಂತ ಯಾರೂ ಕೂಡ ಅಪೇಕ್ಷೆ ಪಟ್ಟಿಲ್ಲ, ಏನನ್ನೂ ನಿರೀಕ್ಷೆ ಮಾಡಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕೂಡ ಬೇರೆ ಚುನಾವಣೆ ನೋಡ್ಲಿಕ್ಕೆ ಬೇಸರ ಆಗಿತ್ತು. ಅವರು ಕೂಡ ತುಂಬಾ ನೋವಿನಿಂದ ಹೇಳಿದ್ರು, ಸಂತ್ ಜೈಸಾ ಬಾತ್ ಕರ್ನ ಛೋಡ್ ದೋ ಭಯ್ಯ ಅಂತ. ಸೊ ಆದ್ರೆ ಇವತ್ತು ಎಲ್ಲ ಒತ್ತಾಸೆ ಮತ್ತು ಪರಿಸ್ಥಿತಿ ತಿರುಮುರುವಾಗಿದೆ. ನನ್ನ ಮನಸ್ಸಲ್ಲಿ ಒಂದು ಅಪೇಕ್ಷೆ ಇತ್ತು, ನಾನೊಂದು 3-4 ವರ್ಷ ಎಲ್ಲೂ ಹೋಗದೆ ಇದ್ರೆ ಜನ ಬೈತಾರೆ ನನಗೆ, ನಾಪತ್ತೆ ಆದ, ಅದು ನನಗೆ ಬೇಕಿತ್ತು. ಅಷ್ಟಾದ್ರೂ ಹೇಳಾದ್ರೂ ಬೇರೆ ಒಂದು ಹೆಸರನ್ನು ಹೇಳ್ರಿ ಅಂತ ನನ್ನ ಅಪೇಕ್ಷೆ ಇತ್ತು. ಇವ್ ಮನುಷ್ಯ ಬರುವುದಿಲ್ಲ, ನಾಪತ್ತೆ ಆಗೋದ, ಅದಕ್ಕೋಸ್ಕರ ಇವ್ ಬಂದ್ರೆ ಮತ್ತೆ ಗೆಲ್ಲುವುದಿಲ್ಲ, ಅದಕ್ಕೋಸ್ಕರ ಹೊಸಬರಿಗೆ ಯಾರಿಗಾರು ಕೊಡ್ರಿ ಅಂತ ಯಾರು ಹೇಳ್ತಾರೆ ಅಂತ. ಆದ್ರೆ ಆ ನಿರೀಕ್ಷೆ ಕೂಡ ಸುಳ್ಳಾಗಿದೆ. ನನ್ನನ್ನು ಕೂಡ ಇಲ್ಲಿ ಕದರಿಸಿ ಕುಂಡಿಸ್ಬಿಟ್ಟು ಎಲ್ಲರೂ ಕೂಡ ಬರಬೇಕು ಮಾತಾಡಬೇಕು ಅನಿಸಿತ್ತು. ಸುಮ್ಮನೆ ಯಾಕೆ ಇದನ್ನೆಲ್ಲ ಹಚ್ಕೋಬೇಕು ಬರ್ತದೆ ಅಂತ. ಆದ್ರೆ ನಮ್ಮ ಜನ ಮನೆಗೆ ಬರ್ತಾರೆ ಅಂತ ಅಂದಾಗ ಬೇಡ ಅಂತ ಅನ್ನೋದು ಅದು ಭಾರಿ ದೊಡ್ಡ ಅಪರಾಧ. ಕರೆದ್ರೂ ಕೂಡ ಯಾರು ಬರ್ತಿರ್ಲಿಲ್ಲ, ನೀವೆಲ್ಲ ಇವತ್ತು ಹಾಗೆ ಬಂದಿದ್ದೀರಿ, ತುಂಬಾ ಸಂತೋಷ. ದಯವಿಟ್ಟು ನಮ್ಮ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಈ ರಾಜಕಾರಣ ಬೇಡ ಅಂತ ಯಾರು ಕೂಡ ನನ್ನ ಮೇಲೆ ಯಾರು ಒತ್ತಾಯ ಮಾಡಲಿಲ್ಲ. ಯಾರು ಬ್ಯಾಡ್ರಿ ರಾಜಕಾರಣ ಸಾಕು ನಿಮಗೆ ಅಂತ ಯಾರು ಹೇಳಿದ್ದಾರೆ. ಕಳೆದ 3 ಚುನಾವಣೆಯಿಂದ ಹೇಳ್ತಾ ಬಂದಿದ್ದೀನಿ, ಬಹುತೇಕ ಹತ್ತಿರದಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿದೆ. ಕಳೆದ 3 ಚುನಾವಣೆಗಳಲ್ಲಿ ಈ ಚುನಾವಣೆ ಬೇಡ, ನನಗೆ ಈ ಚುನಾವಣಾ ರಾಜಕೀಯ ಬೇಡ ಅಂತ ಎಷ್ಟು ಸರಿ ಹೇಳಿತ್ತು. ಆದರೂ ಕೂಡ ಸಂಘಟನೆ ಹಿರಿಯರು ಕೊನೆಯ ಟೈಮ್ನಲ್ಲಿ ಮತ್ತೆ ಸೂಚನೆಯನ್ನು ಕೊಡ್ತಿದ್ರು. ನಮ್ಮಲ್ಲಿ ಸೂಚನೆ ಕೊಡೋ ಅಭ್ಯಾಸ ಇದೆ, ಅದಕ್ಕೋಸ್ಕರ ಕೊಡ್ತಿದ್ರು, ಏನು ಮಾತಾಡಬಾರ್ದು ನೀನು ಅಂತ, ಚುನಾವಣೆ ನಿಲ್ಲಬೇಕು ಅಂತ. ಆದರೆ ಕಳೆದ ಬಾರಿ ಮಾತ್ರ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ, ಚುನಾವಣೆ ಮುಗಿದಿತ್ತು. ಆಗಲೇ ನಮ್ಮೆಲ್ಲ ಹಿರಿಯರಿಗೆ ಕೂಡ ಹೇಳಿದ್ದೆ, ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ನಾನು ನಿಲ್ಲುವುದಿಲ್ಲ. ಈ ಹಿಂದಿನ ಒತ್ತಾಯದ ಟ್ಯಾಕ್ಟಿಕ್ಸ್ ಅನ್ನು ಮತ್ತೆ ಮಾಡಬೇಡಿ. ನಾನು ಕ್ಷೇತ್ರಕ್ಕೆ ಹೋಗುದಿಲ್ಲ ಈ ಬಾರಿ. ದಯವಿಟ್ಟು ನೀವು ಬೇರೆ ಹೆಸರನ್ನು ಹೇಳಿ. ಹೋಗೋದು ಬೇಡ, ನಾಮಿನೇಷನ್ ಒಂದು ಕೊಡಿ ಸಾಕು. ನಾಮಿನೇಷನ್ ಕೊಡಿ, ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಬೇಡ. ದಯವಿಟ್ಟು ಒಂದು ಸ್ವಲ್ಪ ಸಮಯ ಇಟ್ಕೊಂಡು, ಕಾಲಾವಕಾಶವನ್ನು ಇಟ್ಕೊಂಡು ಮುಂದಿನ ದಿವಸದಲ್ಲಿ ಒಂದು ಸಕಾರಾತ್ಮಕ ತೀರ್ಮಾನವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಮಾಡೋಣ. ಅದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಇಷ್ಟೇ ಕೇಳ್ಕೊಂತೀವಿ. ಇದಕ್ಕಿಂತ ಜಾಸ್ತಿ ಇದು ನಮ್ಮ ಸರಿ ಭಗವಂತ ಒಪ್ಪಿದೆ. ತುಂಬಾ ಜನ ಇದ್ದಾರೆ, ಸಾಮರ್ಥ್ಯವಂತರಿದ್ದಾರೆ, ಜಿಲ್ಲೆಯಲ್ಲಿ ಅನೇಕ ಧುರೀಣರುಗಳಿದ್ದಾರೆ, ಅವರಿಗೂ ಕೂಡ ಅಪೇಕ್ಷೆ ಇದೆ. ಅದಕ್ಕೋಸ್ಕರ ಪುನಃ ಜನರಿಗೆ ಯಾವತ್ತೂ ಕೂಡ ಹೊಸದು ಬೇಕಾಗಿದೆ. ಹೊಸ ಯಾರಿಗೆ ಬೇಡ, ಕಾಡಲ್ಲಿ ಹುಲಿ ಒಂದೇ ಸರ್. ಈ ಕಾರಣದಿಂದ ದಯವಿಟ್ಟು ನಾನೇ ದೂರ ಇದ್ದೆ. ತುಂಬಾ ಜನರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.